ನಾನು ಈ ದಿನ ಈ ಜನರು ದೇವಾಲಯಗಳ ದೇವಸ್ಥಾನ ಮತ್ತೆ ಈ ಪವಿತ್ರ ವಸ್ತುಗಳನ್ನ ಏಕೆ ಪ್ರದಕ್ಷಿಣೆ ಮಾಡ್ತಾರೆ ಅನ್ನೋ ಬಗ್ಗೆ ಹೇಳ್ತೀನಿ ಆ, ಜನರು ದೇವಾಲಯಗಳು ಅಥವಾ ಪವಿತ್ರ ವಸ್ತುಗಳನ್ನು ಪ್ರದಕ್ಷಿಣೆ ಯಾಕೆ ಮಾಡ್ತಾರೆ, ಈ ಪ್ರಾಚೀನ ಆಚರಣೆ ಬಗ್ಗೆ ಎಲ್ಲವನ್ನು ತಿಳಿಯೋಣ. ದೇವಾಲಯಗಳು ಅಥವಾ ಪವಿತ್ರ ವಸ್ತುಗಳನ್ನು ಸುತ್ತುವ ಸಂಪ್ರದಾಯವನ್ನು ಪ್ರದಕ್ಷಿಣೆ ಎಂದು ಕರೆಯಲಾಗುತ್ತೆ. ಮತ್ತು ಇದು ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಮತ್ತು ಸಿಖ್ ಧರ್ಮಗಳಲ್ಲಿ ಅತ್ಯಂತ ಮಹತ್ವದ ಆಚರಣೆಯಾಗಿದೆ. ಇದು ಗೌರವ ಮತ್ತು ಭಕ್ತಿಯ ಸೂಚನೆಯಾಗಿ ದೇವಾಲಯ, ದೇವರು ಅಥವಾ ಪವಿತ್ರ ಸ್ಮಾರಕದ ವೃತ್ತಾಕಾರದ ಚಲನೆಯಾಗಿದೆ. ಆದರೆ ಈ ಅಭ್ಯಾಸವನ್ನ ಯಾಕೆ ಮುಂದುವರಿಸಲಾಗುತ್ತದೆ ಮತ್ತು ಅದು ಏನನ್ನು ಸೂಚಿಸುತ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಪ್ರದಕ್ಷಿಣೆಯನ್ನು ತಿಳಿದುಕೊಳ್ಳೋದು ಅಂದ್ರೆ ದೇಹದ ಚಲನೆಯನ್ನು ಹೇಗೆ ಆಧ್ಯಾತ್ಮಿಕ ಅಭ್ಯಾಸವನ್ನಾಗಿ ಮಾಡಲಾಗಿದೆ ಮತ್ತು ದೈವಿಕತೆಗೆ ಹತ್ತಿರವಾಗಲು ಒಂದು ಮಾರ್ಗವಾಗಿದೆ ಎಂಬುದನ್ನು ತಿಳ್ಕೊಳ್ಳೋಣ. ಸಂಸ್ಕೃತದಲ್ಲಿ ಪ್ರದಕ್ಷಿಣೆ ಎಂದ್ರೆ ಬಲಭಾಗಕ್ಕೆ ಪವಿತ್ರ ವಸ್ತುವಿನ ಸುತ್ತಲೂ ಪವಿತ್ರ ವಸ್ತುವನ್ನು ಬಲಭಾಗಕ್ಕೆ ತಿರುಗಿಸುವುದು. ಇದನ್ನು ಯಾವಾಗಲೂ ಪ್ರದಕ್ಷಿಣಾಕಾರವಾಗಿ ನಡೆಸಲಾಗುತ್ತೆ. ಇದು ಪ್ರಯೋಜನಕಾರಿ ದಿಕ್ಕು. ಸಾಂಪ್ರದಾಯಿಕವಾಗಿ ಮಂತ್ರಗಳನ್ನು ಪಠಿಸುವಾಗ ಅಥವಾ ಪ್ರಾರ್ಥನೆಯನ್ನು ಮಾಡುವಾಗ ವೃತ್ತಧಾರಿಗಳು ದೇವಾಲಯ, ದೇವತೆಯ ಚಿತ್ರ ಅಥವಾ ಪವಿತ್ರ ಮರ ಅಥವಾ ಕಲ್ಲನ್ನು ಸುತ್ತುತ್ತಾರೆ. ಇದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಸಾಂಕೇತಿಕವೂ ಆಗಿದೆ. ವಿನಮ್ರ ಮತ್ತು ಗೌರವಿತವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಳುವ ಒಂದು ಮಾರ್ಗ. ಪ್ರದಕ್ಷಿಣಾಕಾರವಾಗಿ ಪ್ರದಕ್ಷಿಣೆ ಹಾಕುವುದರ ಸಾಂಕೇತಿಕ ಮಹತ್ವ. ಪ್ರದಕ್ಷಿಣೆಯ ಸಮಯದಲ್ಲಿ ಪ್ರದಕ್ಷಿಣಾಕಾರವಾಗಿ ಪರಿಚಲನೆಗೊಳ್ಳುವುದರ ಹಿಂದಿನ ಪ್ರಮುಖ ಪ್ರಚೋದನೆ ಎಂದರೆ ಕಾಸ್ಮಿಕ್ ಕ್ರಮ. ಸೂರ್ಯ, ಚಂದ್ರ ಮತ್ತು ಗ್ರಹಗಳು ಆಕಾಶದ ಮೂಲಕ ಸ್ಪಷ್ಟ ಮಾರ್ಗವನ್ನು ಪ್ರದಕ್ಷಿಣಾಕಾರವಾಗಿ ಪರಿಭ್ರಮಿಸುತ್ತದೆ. ಇದು ಸಮಯದ ನೈಸರ್ಗಿಕ ಲಯ ಮತ್ತು ಹರಿವನ್ನು ಸಂಕೇತಿಸುತ್ತದೆ. ಹೀಗಾಗಿ ಪವಿತ್ರ ಸ್ಥಳಗಳ ಮುಂದೆ ಪ್ರದಕ್ಷಿಣಾಕಾರವಾಗಿ ಪರಿಭ್ರಮಿಸುವುದು ಅವುಗಳ ಚಲನೆ ಮತ್ತು ಶಕ್ತಿಗಳನ್ನು ನೈಸರ್ಗಿಕ ಹರಿವು ಮತ್ತು ಕಾಸ್ಮಿಕ್ ಕ್ರಮದೊಂದಿಗೆ ಸಿಂಕ್ರನೈಸ್ ಮಾಡುವ ಒಂದು ಮಾರ್ಗ. ಬ್ರಹ್ಮಾಂಡದೊಂದಿನ ಈ ಜೋಡಣೆಯು ಪ್ರಯೋಜನಕಾರಿ ಶಕ್ತಿ ಸಾಮರಸ್ಯ ಮತ್ತು ಶುಭವನ್ನು ಆಕರ್ಷಿಸುತ್ತದೆ ಎಂದು ಭಾವಿಸಲಾಗಿದೆ. ದೈವಿಕ ಶಕ್ತಿಯನ್ನು ಬಲಕ್ಕೆ ಸುತ್ತುವ ಈ ಚಲನೆಯ ಧರ್ಮನಿಷ್ಠೆ, ಗೌರವ ಮತ್ತು ಭಕ್ತಿಯನ್ನು ಚಿತ್ರಿಸುತ್ತದೆ. ಇದು ಸಾಧಕನು ತನ್ನ ಜೀವನದ ಎಲ್ಲಾ ಹಂತಗಳಲ್ಲಿ ದೇವತೆಯ ಉಪಸ್ಥಿತಿ ಮತ್ತು ಮಾರ್ಗದರ್ಶನವನ್ನು ಒಪ್ಪಿಕೊಳ್ತಾನೆ. ದೇವರೊಂದಿಗೆ ಬಲಕ್ಕೆ ಹೋಗುವುದು ಎಂದರೆ ಪವಿತ್ರವಾದದ್ದು, ಯಾವಾಗಲೂ ಹತ್ತಿರದಲ್ಲಿದೆ, ನಂಬಿಕೆಯುಳ್ಳವರ ಜೀವನ ಪ್ರಯಾಣವನ್ನು ರಕ್ಷಿಸುತ್ತದೆ ಮತ್ತು ಮಾರ್ಗದರ್ಶನ ಮಾಡುತ್ತದೆ. ಪ್ರದಕ್ಷಿಣೆ ಒಂದು ಆಚರಣೆ ಅಲ್ಲ, ಇದು ಆಧ್ಯಾತ್ಮಿಕವಾಗಿ ಮತ್ತು ಮಾನಸಿಕವಾಗಿಯೂ ಸಮೃದ್ಧಿಯಾಗಿದೆ. ಗಡಿಯಾರದ ದಿಕ್ಕಿನಲ್ಲಿ ವೃತ್ತಾಕಾರದ ಚಲನೆಯು ಸಾವಧಾನತೆ ಮತ್ತು ಧ್ಯಾನದ ಸ್ಥಿತಿಯನ್ನು ಪ್ರೇರೇಪಿಸುತ್ತದೆ. ಇದು ಭಕ್ತರ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಅವರನ್ನು ಆಧ್ಯಾತ್ಮಿಕ ಮೌಲ್ಯಗಳ ಮೇಲೆ ಕೇಂದ್ರೀಕರಿಸುವಂತೆ ಮಾಡುತ್ತದೆ.
ಈ ಸಮಾರಂಭವು ಜೀವನ ಚಕ್ರದ ಜ್ಞಾಪನೆಯಾಗಿದೆ. ಜನನ, ಮರಣ ಮತ್ತು ಪುನರ್ಜನ್ಮ ಪೂರ್ವ ಆಧ್ಯಾತ್ಮಿಕತೆಗಳಲ್ಲಿ ಕೇಂದ್ರ ಪ್ರತಿಪಾದನೆ. ವೃತ್ತವನ್ನು ಸುತ್ತುವ ಜಾತಿಕ ಚಲನೆಯ ಮೂಲಕ ಭಕ್ತನು ಸಾಂಕೇತಿಕವಾಗಿ ಅಸ್ತಿತ್ವದ ಅಮರ ಚಕ್ರ ಮತ್ತು ಆಧ್ಯಾತ್ಮಿಕ ಹಾದಿಯಲ್ಲಿ ಅವರ ಜೀವನವನ್ನು ಸಂಪರ್ಕಿಸುತ್ತಾನೆ. ಹೆಚ್ಚಿನ ಸ್ವಯಂ ಅರಿವು ಮತ್ತು ಪ್ರಜ್ಞೆಯನ್ನು ಸುಗಮಗೊಳಿಸುತ್ತಾನೆ. ಈ ದೈಹಿಕ ಸಲ್ಲಿಕೆ ಮತ್ತು ಬದ್ಧತೆಯ ಕ್ರಿಯೆಯಿಂದ ಭಕ್ತರು ತಮ್ಮನ್ನು ಮೀರಿದ ಯಾವುದೋ ಒಂದು ವಿಷಯದೊಂದಿಗೆ ದೈವಿಕ, ವಿಶ್ವ ಅಥವಾ ಇತರ ನಿಷ್ಠಾವಂತರಿಗೆ ಹೋಲುವ ವಿಷಯದೊಂದಿಗೆ ನಿಕಟ ಸಂಬಂಧ ಹೊಂದಿದ್ದಾರೆಂದು ಕಂಡುಕೊಳ್ಳಲಾಗಿದೆ. ಪ್ರದಕ್ಷಿಣೆಯು ಭಾವನಾತ್ಮಕ ಪ್ರಾರ್ಥನೆಯಾಗಿದ್ದು, ಅದು ಆತ್ಮವನ್ನು ಸಾರ್ವತ್ರಿಕ ಮತ್ತು ಸಾಮೂಹಿಕತೆಗೆ ಬಂಧಿಸುತ್ತದೆ ಮತ್ತು ಶಾಂತತೆ ಮತ್ತು ಧಾರ್ಮಿಕ ತೃಪ್ತಿಯ ಭಾವನೆಯನ್ನು ಉಂಟು ಮಾಡುತ್ತದೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಅವಕಾಶ ಕೊಟ್ಟಿರುವ ಮಹಾಸ್ಟಾರ್ ಫೌಂಡೇಶನ್ ರಂಗನಾಥ್ ಸರ್ಗೆ ತುಂಬ ಹೃದಯದ ಧನ್ಯವಾದ.